ಆದರೆ ಇಲ್ಲಿ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಅಂತ ಬಂದಾಗ ಇದುವರೆಗೂ ನಾವು ವಿಷಾದ ಯೋಗದಿಂದ ಸಾಂಖ್ಯ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಯಾಕೆ ಕರ್ಮ ಸನ್ಯಾಸ ಯೋಗ ಯಾಕೆ ಬಂತು ಇಲ್ಲಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಕರ್ಮಕ್ಕೂ ಕರ್ಮ ಸನ್ಯಾಸಕ್ಕೂ ಏನು ವ್ಯತ್ಯಾಸ, ಅಥವಾ ಇದು ಶ್ರೇಷ್ಠವೋ ಅದು ಶ್ರೇಷ್ಠವೋ? ಇವಾಗ ಅವನಿಗೆ ಚೂಸ್ ಮಾಡ್ಕೋಬೇಕಲ್ಲ ಅರ್ಜುನ, ಕರ್ಮ ಸನ್ಯಾಸ ಚೂಸ್ ಮಾಡ್ಕೋಬೇಕಾ, ಕರ್ಮಯೋಗ ಚೂಸ್ ಮಾಡ್ಕೋಬೇಕಾ ಅಂತ ಅವನಿಗೆ ಬೇಕಾಗಿದೆ. ಈಗ ಈ ಒಂದು ಪ್ರಶ್ನೆಗೆ 29 ಶ್ಲೋಕದಲ್ಲಿ ಉತ್ತರ ಹೇಳ್ತಾನೆ ಕೃಷ್ಣ. ನಾವು ಅದನ್ನ ಒಂದು ಅರ್ಧ ಗಂಟೆಲಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ 29 ಶ್ಲೋಕದಲ್ಲಿ ಬರುವಂತ ಅಂಶ ಯಾವ್ದು ಅಂತಂದ್ರೆ, ಮೊದಲಿಗೆ ಕರ್ಮಯೋಗ ಕರ್ಮ ಸನ್ಯಾಸ ಯೋಗ ಎರಡೂ ಕೂಡ ಬಹಳ ಮುಖ್ಯವಾದದ್ದೇ, ಪ್ರಮುಖವಾದದ್ದೇ, ಅವಶ್ಯಕವಾದದ್ದೇ. ಅಂದ್ರೆ ಕರ್ಮಯೋಗವೂ ಅವಶ್ಯಕತೆ ಇದೆ, ಕರ್ಮ ಸನ್ಯಾಸವೂ ಎರಡೂ ಬೇಕು. ಅರೆ ಎರಡರಲ್ಲಿ ಯಾವುದು ನಿಯತವಾದ ಒಂದು ಅಂಶ ಬದುಕಿಗೆ ಅಂದ್ರೆ ಕರ್ಮಯೋಗ.